ಹಾಯ್ ಫ್ರೆಂಡ್ಸ್, ರೈಲ್ವೆ ಇಲಾಖೆಯಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ 10ನೇ ತರಗತಿ ಪಾಸಾದವ್ರಿಗೆ ಈ ಹುದ್ದೆಗಳು ಬಂದಿರೋದು. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 5660 ಹುದ್ದೆಗಳು ಖಾಲಿ ಇದ್ದಾವೆ. RPF ರಿಕ್ರೂಟ್ಮೆಂಟ್ ರೈಲ್ವೆ ರಕ್ಷಣಾ ಪಡೆಯಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ, ವಯೋಮಿತಿ ಮತ್ತು ವೇತನ ಶ್ರೇಣಿ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಮುಂದಿನ ಇದರಲ್ಲಿ ತಿಳಿಸಿದ್ದೀನಿ. ಸೊ ಇಲಾಖೆ ಹೆಸರು ಬಂದ್ಬಿಟ್ಟು ರೈಲ್ವೆ ರಕ್ಷಣಾ ಪಡೆ RPF. ಹುದ್ದೆಗಳ ಹೆಸರು ಬಂದ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಹುದ್ದೆ. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ 4660 ಹುದ್ದೆಗಳು ಖಾಲಿ ಇದ್ದಾವೆ. ಅರ್ಜಿ ಸಲ್ಲಿಸೋ ಬಗ್ಗೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಹುದ್ದೆಗಳ ವಿವರ ನೋಡಿದ್ರೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆ 452 ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಕಾನ್ಸ್ಟೇಬಲ್ ಹುದ್ದೆ 4208 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ವಿದ್ಯಾರ್ಹತೆಯನ್ನು ನೋಡ್ಕೊಂಬರೋದಾದರೆ ಅಧಿಸೂಚನೆ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 10ನೇ ತರಗತಿ ಮತ್ತು ಪದವಿ ಮುಗಿಸಿರೋ ಅಭ್ಯರ್ಥಿಗಳು ನೀವು ಇದಕ್ಕೆ ಅಪ್ಲೈ ಮಾಡುವುದಾಗಿರುತ್ತೆ. 10th PU ಅಥವಾ ಯಾವುದೇ ಒಂದು ಡಿಗ್ರಿ ಕಂಪ್ಲೀಟ್ ಆಗಿದ್ದರೂ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡುವುದಾಗಿರುತ್ತೆ. ವಯೋಮಿತಿ ಬಂದ್ಬಿಟ್ಟು ಈ ನೇಮಕಾತಿ ಅಧಿಸೂಚನೆ ತಿಳಿಸಿರುವ ಪ್ರಕಾರ ಕನಿಷ್ಠ 18 ಮತ್ತು ಗರಿಷ್ಠ 28 ವರ್ಷನ ನಿಗದಿಪಡಿಸಿದ್ದಾರೆ. ಸೊ 18ರಿಂದ 28ರವರೆಗೆ ಆ ಏಜ್ ಗ್ರೂಪ್ ಒಳಗೆ ಬರ್ತೀರಾ ಅಂದರೆ ನೀವು ಇದಕ್ಕೆ ಅಪ್ಲೈ ಮಾಡೋದಾಗಿರುತ್ತೆ. ಮತ್ತು SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಕೂಡ ಇದೆ ಮತ್ತು OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇದೆ. ಸೊ ಅದರದ್ದು ಸದುಪಯೋಗ ಪಡಿಸ್ಕೊಳ್ಳಿ ನೀವು. ಮತ್ತು ವೇತನ ಶ್ರೇಣಿ ನೋಡ್ಕೊಂಬರೋದಾದ್ರೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ 35,400, ಇನಿಷಿಯಲ್ ಸ್ಯಾಲ್ರಿನೇ 35,400ರಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಕಾನ್ಸ್ಟೇಬಲ್ ಹುದ್ದೆಗೆ 21,700ರಿಂದ ಸ್ಟಾರ್ಟ್ ಆಗುತ್ತೆ. ಅರ್ಜಿ ಶುಲ್ಕ ಬಂದ್ಬಿಟ್ಟು SC ST ಮತ್ತು ಮಾಜಿ ಸೈನಿಕರು, ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು EBC ಅಲ್ಪಸಂಖ್ಯಾತರು ಅಭ್ಯರ್ಥಿಗಳಿಗೆ 250 ನಿಗದಿಪಡಿಸಿದ್ದಾರೆ ಮತ್ತು ಇತರ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿನ ನಿಗದಿಪಡಿಸಿದ್ದಾರೆ. ಆಯ್ಕೆ ವಿಧಾನ ನಿಮಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸ್ತಾರೆ ಮತ್ತು ದೈಹಿಕ ದಕ್ಷತೆ ಪರೀಕ್ಷೆ ಮತ್ತು ದೈಹಿಕ ಮಾಪನ ಪರೀಕ್ಷೆ ನಡೆಸ್ತಾರೆ ಮತ್ತು ಡಾಕ್ಯುಮೆಂಟ್ ಪರಿಶೀಲನೆ ಮತ್ತು ಸಂದರ್ಶನ ಮಾಡಿಬಿಟ್ಟು ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋಕ್ಕಾಗುತ್ತೆ. ಟೋಟಲ್ 4 ಸ್ಟೆಪ್ಪಲ್ಲಿ ಆಯ್ಕೆ ಪ್ರೋಸೆಸ್ ನಡೆಯುತ್ತೆ. ಸೊ ಇದಕ್ಕೆಲ್ಲ ನೀವು ತಯಾರಾಗಬೇಕಾಗಿರುತ್ತೆ. ಸೊ ಇದಾಗುತ್ತೆ ರೈಲ್ವೆ ರಿಕ್ರೂಟ್ಮೆಂಟ್ ಬಗ್ಗೆ. ಇನ್ನುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ.